ಇಂದು ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಲೂಕನು ಬರೆದ ಶುಭವಾರ್ತೆ 7ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ಕರ್ತನು ಹೇಳ್ತಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನು ಧನ್ಯನು. ಇವತ್ತು ದೇವರ ವಿಷಯದಲ್ಲಿ ನಿಮಗೆ ಸಂಶಯ ಬಂದಿರ್ಬೋದು. ಏನಕ್ಕಾಗಿ ಸಂಶಯ ಪಡ್ತಿದ್ದೀರಿ? ಒಂದು ವ್ಯಾಧಿ ಗುಣ ಆಗಲಿಲ್ಲ ಅಂದಾಗ ಕರ್ತನ ಮೇಲೆ ಸಂಶಯ ಇದೆ ನಿಮಗೆ, ಆದರೆ ವೈದ್ಯರ ಮೇಲೆ ನಂಬಿಕೆ ಇರುತ್ತೆ. ಆದರೆ ದೇವರು ಹೇಳ್ತಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಅಂತ. ಯಾಕಂದರೆ ದೇವರ ವಿಷಯದಲ್ಲಿ ಸಂಶಯ ಪಟ್ಟರೆ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳೋದಿಲ್ಲ ಪ್ರಿಯರೇ. ನಾವು ದೇವರ ವಿಷಯದಲ್ಲಿ ಸಂಪೂರ್ಣ ನಂಬಿಕೆಯನ್ನು ಇಟ್ಟರೆ ಅದ್ಭುತಗಳು ತಾನಾಗೆ ನಡೆಯುತ್ತೆ ಪ್ರಿಯರೇ. ಇವತ್ತು ಯಾವ ಕಷ್ಟದಲ್ಲಿದ್ದರೂ ನೀವು ಸಂಶಯ ಪಡದೆ ಪ್ರಾರ್ಥನೆ ಮಾಡಿ, ಆ ಅದ್ಭುತ ಹಿಂದೆ ಕರ್ತನು ಮಾಡ್ತಾ ಇದ್ದಾರೆ. ಸಾಲಗಾರರಾಗಿದ್ದೀರಿ, ಅನೇಕ ಸಂಕಷ್ಟಕ್ಕೆ ಒಳಪಟ್ಟಿರ್ಬೋದು. ಒಂದು ವ್ಯಾಪಾರಕ್ಕೆ ನೀವು ಕೈ ಹಾಕಿದ್ದೀರಾ, ಆದರೆ ಅದರಲ್ಲಿ ಸಹಾಯ ಯಾವುದೂ ಕೂಡ ಅಭಿವೃದ್ಧಿ ಇಲ್ಲ, ಆಶೀರ್ವಾದ ಇಲ್ಲ, ಎಲ್ಲೋ ಲಾಸ್ ಆಗ್ತಾ ಇರ್ಬೋದು. ಆದಾಗ ನೀವು ಚಿಂತೆ ಪಡ್ತಾ ಇರ್ತೀರಿ. ಕುಟುಂಬದಲ್ಲೂ ಸಮಾಧಾನವಾಗಿರೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿಯೂ ಕೂಡ ಜಗಳ, ಮನಸ್ತಾಪಗಳು, ಕುಟುಂಬದಲ್ಲಿ ಎಲ್ಲರ ಜವಾಬ್ದಾರಿ ಹೊತ್ತು ಸಾಗುವಂಥ ನಿಮಗೆ ಆ ಎಲ್ಲ ನೋವು ವೇದನೆಯಿಂದ ಅನೇಕ ದುಶ್ಚಟಕ್ಕೆ ಬಲಿಯಾಗಿರ್ಬೋದು. ಕರ್ತನು ಹೇಳ್ತಾರೆ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ. ಕರ್ತನ ಬಳಿಗೆ, ಆತನ ಬಳಿಗೆ, ಆತನ ಸಮೀಪಕ್ಕೆ ಬರ್ರಿ, ಆಗಲ್ಲ ಆತ ನಿಮ್ಮ ಸಮೀಪಕ್ಕೆ ಬರ್ತಾರೆ. ಆತನ ವಿಷಯದಲ್ಲಿ ಸಂಶಯ ಪಡದೆ ಆತನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ನೋಡಿ. ಪ್ರಾರ್ಥಿಸಿ, ಪ್ರಾರ್ಥನೆಗೆ ಜಯ ಇದೆ. ಪ್ರಾರ್ಥಿಸೋರು ಎಂದು ಜಯವನ್ನೇ ಹೊಂದಿಕೊಳ್ಳೋದು. ಅನೇಕ ವೇದನೆ ಸಂಕಷ್ಟದಿದ್ದಾಗ ಅನೇಕ ಭಕ್ತರು ಪ್ರಾರ್ಥನೆಯಿಂದಲೇ ಸದುತ್ತರವನ್ನು ಪಡೆದುಕೊಂಡ್ರು ಪ್ರಿಯರೇ. ಇಂದು ನಾವು ಕೂಡ ನಮಗೆಂಥ ಸಮಸ್ಯೆಗಳು, ಹೋರಾಟಗಳು ಬಂದರೂ ನಾನು ಉಪವಾಸ ಇರ್ತೇನೆ, ಪ್ರಾರ್ಥಿಸ್ತೇನೆ. ಅದೆಷ್ಟು ಕಷ್ಟಗಳಿದ್ರು ಪರಿಶುದ್ಧವಾದ ದೇವರ ಆತ್ಮನು ಅದನ್ನು ಬಿಡುಗಡೆ ಕೊಡ್ತಾ ಇದ್ದಾರೆ, ಸಮಾಧಾನ ತರ್ತಾರೆ, ಶಾಂತಿ ನೆಲೆಸುತ್ತೆ. ನಿಮ್ಮ ಮನೆಯಲ್ಲಿರುವಂಥ ಕಷ್ಟಕ್ಕಾಗಿ, ದುಃಖಕ್ಕಾಗಿ, ವೇದನೆಗಾಗಿ, ವ್ಯಾಧಿಗಾಗಿ ಚಿಂತಿಸಬೇಡ್ರಿ. ಕ್ರಿಸ್ತನ ಮೇಲೆ ಅಪನಂಬಿಕೆ ಹುಟ್ಟಿಸ್ಕೋಬೇಡಿ. ಆತನ ಮೇಲೆ ಸಂಶಯ ಪಡಬೇಡ್ರಿ. ನಂಬಿಕೆ ಇಟ್ಟು ಪ್ರಾರ್ಥಿಸಿ, ಅದ್ಭುತಗಳು ನಡೆಯುತ್ತೆ, ಆಶೀರ್ವಾದ ಹೊಂದುತ್ತೆ. ರಕ್ತ ಕುಸುಮ ರೋಗಿ ಆತನ ನಂಬಿಕೊಂಡೇ ಕರ್ತನ ಆ ವಸ್ತ್ರವನ್ನು ಮುಟ್ಟಿದ್ಲು. ಮುಟ್ಟುವಾಗ ಅವಳ ಮನಸ್ಸಲ್ಲಿ ಒಂದು ನಂಬಿಕೆ ಇತ್ತು, ನಾನು ಕ್ರಿಸ್ತನನ್ನೇ, ಆತನನ್ನೇ, ದೇವರನ್ನೇ ಮುಟ್ತಾ ಇದ್ದೇನೆ. ಆ ನಂಬಿಕೆಯಿಂದ ಮುಟ್ಟಿದ್ಲು. ಕ್ಷಣ ಮಾತ್ರದಲ್ಲಿ ಅವಳ ವ್ಯಾಧಿ ಅವಳನ್ನು ಬಿಟ್ಟು ಹೋಯಿತು. ಅವಳು ಸ್ವಸ್ಥಳಾದಳು, ಆರೋಗ್ಯ ತುಂಬಿತು, ದೇವರನ್ನು ಕೊಂಡಾಡಿದ್ಲು. 12 ವರ್ಷದಿಂದ ಆ ವ್ಯಾಧಿ ಅವಳಲ್ಲಿ ತುಂಬಿತ್ತು. ಆ ವ್ಯಾಧಿ ಯಾವ ವೈದ್ಯರು ಬಿಡುಗಡೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಯೇಸು ಸ್ವಾಮಿಯ ಒಂದು ಸ್ಪರ್ಶ, ಕ್ಷಣ ಮಾತ್ರ, ಅವಳು ನಂಬಿಕೆಯಿಂದ ಮುಟ್ಟಿದಕ್ಕ ಆ ಒಂದು ಆತನ ವಸ್ತ್ರ, ಆ ಕ್ಷಣವೇ ಅವಳಿಂದ ಆ ವ್ಯಾಧಿ ಬಿಟ್ಟು ಹೋಯಿತು ಪ್ರಿಯರೇ. ನಂಬಿದರೆ ದೇವರ ಮಹಿಮೆ ಕಾಣೋದು. ನಾವು ನಂಬಿಕೆ ಇಡಿ. ದೇವರ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಸಂಶಯವೇ ಇಲ್ಲದಂತೆ ನಂಬಿಕೆಯಿಂದ ಪ್ರಾರ್ಥಿಸಿ ದೇವರ ಅದ್ಭುತ ಮಾಡ್ತಾರೆ. ದೇವರ ಆಶೀರ್ವಾದವನ್ನು ಸುರಿದು ಬಿಡ್ತಾರೆ. ಆತನು ನಂಬಿಕೊಂಡು ಏನೂ ಇಲ್ಲ ಅಂದರೂ ದೇವರ ಹಿಂದೆ ಬಂದ. ಅಬ್ರಹಾಂ, ನಾನು ನಿನ್ನ ಹಿಂದೆ ಬರ್ತೇನೆ ದೇವರೇ, ಆತನ ಹಿಂಬಾಲಿಸ್ದ. ಅಬ್ರಹಾಮನ ದೇವ್ರ ಕೈ ಬಿಟ್ರ. ಮಕ್ಕಳಿಲ್ಲದಾಗ ಆತನಿಗೆ ಮಗು ಇರಲಿಲ್ಲ, ಒಂದು ಮಗುಗಾಗಿ ಹಂಬಲಿಸ್ತಾ ಇದ್ದ. ಆತನಿಗೂ ಆತನ ಹೆಂಡತಿಗೂ ಸಂಪೂರ್ಣ ಆ ವಯಸ್ಸು ಮೀರಿ ಹೋಗಿತ್ತು. ಯಾವುದೇ ವೈದ್ಯಕೀಯ ಚಿಕಿತ್ಸೆ ಕೂಡ ಸಫಲ ಆಗೋಕ್ಕೆ ಸಾಧ್ಯ ಇಲ್ಲ, ಅವ್ರ ಮಕ್ಕಳು ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ದೇವರು ಅವನ ನಂಬಿಕೆ ನೋಡಿ ಅವರನ್ನು ಆಶೀರ್ವದಿಸಿದರು. ಆ ನಂಬಿಕೆ ನೋಡಿದರು. ಅಬ್ರಹಾಮನಲ್ಲಿ ಅಚಲವಾದ ನಂಬಿಕೆ ಇತ್ತು. ಅಬ್ರಹಾಮನಿಗೆ ನಂಬಿಕೆಯಿಂದ ಕೇಳ್ತಾ ಇದ್ದ, ನನ್ನ ದೇವರು ನನಗೆ ಮಗು ಕೊಟ್ಟೇ ಕೊಡ್ತಾರೆ, ಆತ ನನಗೆ ಮಗು ಕೊಡ್ತಾರೆ. ಆ ನಂಬಿಕೆ ಬಲವಾಗಿತ್ತು. ಆತನ ಸಂಶಯನೇ ಪಡಲಿಲ್ಲ. ಕರ್ತನ ಮೇಲೆ ಅಂಥ ನಂಬಿಕೆ ಇಟ್ಟು ಪ್ರಾರ್ಥಿಸ್ತಾ ಇದ್ದ. ಆ ಅಬ್ರಹಾಮನ ನಂಬಿಕೆಯಂತೆ ಮುಪ್ಪಿನಲ್ಲಿಯೂ ಕರ್ತನು ನನ್ನ ಮಗುವನ್ನು ಕೊಟ್ಟು ಆಶೀರ್ವದಿಸಿದರು. ಸಂತಾನ ಅಭಿವೃದ್ಧಿ ಆಶೀರ್ವಾದ ಬಂತು ಅವನಿಗೆ. ಸಾರಳು ಮುಪ್ಪಿನಲ್ಲಿದ್ದು ಕರ್ತನ ಆಶೀರ್ವಾದ ಪಡೆದುಕೊಂಡು ಒಂದು ಮಗುವಿನ ತಾಯಿ ಆದಳು. ಇಂದು
ಮಕ್ಕಳಿಲ್ಲದೆ ಪರಿತಪಿಸ್ತಾ ಇರ್ಬೋದು. ನೀವು ಮಕ್ಕಳಿಗಾಗಿ ಅನೇಕ ವೈದ್ಯರ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಸಾಕಾಗಿರ್ಬೋದು. ಆದರೆ ದೇವರು ಹೇಳ್ತಾರೆ 127 ಕೀರ್ತನೆ 3ನೇ ವಾಕ್ಯ, ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ ಆತನ ಬಹುಮಾನ. ಆ ಬಹುಮಾನ ದೇವರು ಕೊಡೋದು, ಆ ಆಶೀರ್ವಾದ ದೇವರು ಕೊಡೋದು. ಆ ಗರ್ಭದಲ್ಲಿ ಸೃಷ್ಟಿ ದೇವರಿಂದ ಉಂಟಾಗುವಂಥದ್ದು. ಯೋಹಾನ 1:3 ವಾಕ್ಯ, ಆತನಿಲ್ಲದೆ ಯಾವುದು ಸೃಷ್ಟಿ ಆಗಲಿಲ್ಲ, ಸಮಸ್ತ ಆತನಿಂದಲೇ ಉಂಟಾಯಿತು. ದೇವರಿಂದಲೇ ಅದು ಸೃಷ್ಟಿಯಾಗಿರೋದು. ಕರ್ತನಿಂದಲೇ ಸೃಷ್ಟಿ ಕೆಲಸ ದೇವರದು. ಅದಕ್ಕೆ ಜೀವ ತುಂಬೋರು ದೇವರೇ. ಆ ಗರ್ಭದಲ್ಲಿ ಶಿಶುವನ್ನುಂಟು ಮಾಡೋರು ದೇವರೇ. ವೈದ್ಯರ ಪಾದ ಅಲ್ಲ, ದೇವರ ಪಾದ ಗಟ್ಟಿಯಾಗಿಡಿರಿ. ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಿ. ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಅದು ದೇವರಿಂದ ಬಂದ ಸ್ವಾಸ್ಥ್ಯ. ಗರ್ಭಫಲ ಆತನ ಬಹುಮಾನ, ದೇವ್ರು ಕೊಡೋ ಬಹುಮಾನ. ಪ್ರಿಯರೇ, ಎಷ್ಟೋ ತಂದೆ ತಾಯಿಗಳು ಎಲ್ಲ ಹಣ ವೆಚ್ಚ ಮಾಡಿಕೊಂಡು ವೈದ್ಯರಿಗೆ ಅವರ ಬಳಿ ಹೋಗಿ ಸಾಕಾಗಿ ಎಲ್ಲ ರಿಪೋರ್ಟ್ ನೋಡಿ ಕಣ್ಣೀರಿಡ್ತಾ ಇದ್ದೀರಾ? ದೇವರ ಬಳಿಯಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಿ, ನಂಬಿಕೆ ಇಟ್ಟು ಬೇಡಿ. ಒಂದು ಆಶೀರ್ವಾದದ ಮಗು ಕರ್ತ ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ. ಅಬ್ರಹಾಮನಿಗೆ 90 ವರ್ಷದ ಆ ಮುದುಕಿಯಾದಂಥ ಸಾರಳ ಗರ್ಭವನ್ನು ಆಶೀರ್ವದಿಸಿ ಆತನು 100 ವರ್ಷದ ಮುದುಕನು. ಅಂಥ ಒಂದು ದಂಪತಿಯಲ್ಲಿ ಆಶೀರ್ವಾದದ ಮಗು ದೇವರು ಕೊಡಲಿಲ್ವಾ? ಪ್ರಿಯರೇ, ಇಂದು ಆ ತಾಯಿ ಗರ್ಭದಲ್ಲಿ ಏನೇ ತೊಂದರೆ ಆಗಿದ್ರು ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತೇನೆ. ಪರಿಶುದ್ಧಾತ್ಮ ದೇವರು ಆ ಗರ್ಭವನ್ನು ಸ್ಪರ್ಶಿಸ್ತಾ ಇದ್ದಾರೆ. ಇವತ್ತು ಆ ಗರ್ಭದಲ್ಲಿರೋ ತೊಂದರೆ ನೀಗಿಸ್ತಾ ಇದ್ದಾರೆ. ಆ ಗರ್ಭದ ದೋಷ ನೀಗಿ ಹೋಗ್ತಾ ಇದೆ. ಯೇಸುವಿನ ನಾಮದಲ್ಲಿ ನಿಮ್ಮ ಗರ್ಭದಲ್ಲಿರುವಂಥ ಎಲ್ಲ ದುಷ್ಟ ಪಿಚಾಚಿಯ ಕ್ರಿಯೆಗಳು, ಗರ್ಭವನ್ನು ನಾಶ ಮಾಡ್ತಿರೋ ದುರಾತ್ಮ, ಅದು ಈಗಲೇ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು ಎಂದು ಆಜ್ಞೆ ಕೊಡ್ತೇನೆ. ಟಚ್ ಹೋಲಿ ಸ್ಪಿರಿಟ್. ದೇವರ ಆತ್ಮನ ಸ್ಪರ್ಶಿಸ್ತಾ ಇದ್ದಾರೆ. ದೇವರ ಆ ಫಲ, ಗರ್ಭಫಲ ಆತನ ಬಹುಮಾನ, ಆ ಬಹುಮಾನ ನಿಮ್ಮ ಗರ್ಭದಲ್ಲಿ ಕರ್ತನಿಡ್ತಾ ಇದ್ದಾರೆ. ನಂಬಿಕೆ ಇಡಿ, ನಂಬಿಕೆಯಿಂದ ಪ್ರಾರ್ಥಿಸಿ. ನಂಬುವಾಗ ಆಶೀರ್ವಾದ ಪೂರ್ಣವಾಗಿ ಬರುತ್ತೆ. ನಂಬಿಕಸ್ತನು ಆಶೀರ್ವಾದ ಪೂರ್ಣವಾಗಿ ಹೊಂದಿಕೊಳ್ತಾನೆ. ದೇವರ ಮೇಲೆ ಸಂಶಯ ಪಡದೆ ನಂಬಿಕೆಯಿಂದ ಆಶೀರ್ವಾದ ಪಡ್ಕೊಳ್ಳಿ. ಕರ್ತನೇ ಘನವೈದ್ಯ, ಕರ್ತನೇ ಸೃಷ್ಟಿಕರ್ತ, ಸೃಷ್ಟಿ ಮಾಡೋ ದೇವರು. ಯೇಸು ಸ್ವಾಮಿಯನ್ನು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ರು. ಈತನ ಯಾರಿರ್ಬೋದು? ಗಾಳಿಗೂ ಉಬ್ಬುವ ನೀರಿಗೂ ಮಾತಾಡಿಸ್ತಾನೆ, ಅವು ಕೂಡ ನಿಂತು ಹೋಗ್ತಾ ಇದೆ. ಹೌದು ಪ್ರಿಯರೇ, ಸೃಷ್ಟಿಯೆಲ್ಲ ಆತನ ಮಾತು ಕೇಳ್ತಾ ಇದೆ. ಹುಟ್ಟು ಕುರುಡನು ಬಂದು ಕರ್ತನಲ್ಲಿ ಮೊರೆ ಇಡುವಾಗ, ಈಗೋ ನೀನು ನೋಡು, ನಿನ್ನ ನಂಬಿಕೆಯಂತೆ ನಿನಗಾಗುತ್ತೆ ಅಂದರು. ಕರ್ತನು ಹೇಳಿದ ಪ್ರಕಾರ ಹುಟ್ಟು ಕುರುಡ ನೋಡ್ಕೊಂಡು ಹೋದ, ಸಂತೋಷಪಟ್ಟ. ಯೇಸು ಸ್ವಾಮಿ ಸತ್ತ ಚಟ್ಟದ ಮೇಲೆ ಹಾಕಿದಂಥ ಯೌವನಸ್ಥನನ್ನು ನೋಡಿದರು. ಆ ತಾಯಿಯ ಕಣ್ಣೀರು, ತನ್ನ ಮಗನಿಗಾಗಿ ಹಂಬಲಿಸ್ತಾ ಇರೋ ತಾಯಿಯನ್ನು ನೋಡಿದರು. ಆ ತಾಯಿ ಮೊರೆ ಇಡ್ತಾ ಇರೋದನ್ನು ನೋಡಿದರು. ಅವಳ ಗೋಳಾಟ ನೋಡಿದರು. ಯೌವನಸ್ಥನೇ ಏಳು ಅಂತ ಹೇಳ್ತೇನೆ ಅಂದರು. ಸತ್ತೊಂತ ಯೌವನಸ್ಥ ಚಟ್ಟದ ಮೇಲೆ ಬಿದ್ದ ಯೌವನಸ್ಥನನ್ನು ಕರ್ತನು ಮೇಲಕ್ಕೆ ಎಬ್ಬಿಸಿ ತಾಯಿಗೆ ಸಮರ್ಪಿಸಿದರು. ಆತನು ಸೃಷ್ಟಿಕರ್ತನು, ಜೀವ ಕೊಡೋನು, ಪುನರ್ಜೀವ ಕೊಡೋರು, ಅಂಗ ಇಲ್ದಿದ್ದನ್ನು ಸೃಷ್ಟಿ ಮಾಡೋರು. ಏನೆಲ್ಲ ಅದ್ಭುತ ಮಾಡಿದರು ಏಸಪ್ಪ. ಇಂದು ಆತನ ಅದ್ಭುತ ನಿಂತಿಲ್ಲ, ಅಪರಿಮಿತವಾಗಿದೆ. ಯೋಹಾನ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ನೋಡ್ತೇವೆ, ನಿಜ ನಿಜವಾಗಿ ಹೇಳ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು, ಅದಕ್ಕಿಂತ ಮಹತ್ತಾದ ಕಾರ್ಯವನ್ನು ಮಾಡ್ತಾನೆ. ಅದಕ್ಕಿಂತ ಮಹತ್ತಾದ ಕಾರ್ಯಗಳು ಕರ್ತರು ನಡೆಸ್ತಾರೆ. ದೇವರು ದಯಪಾಲಿಸ್ತಾರೆ. ನಾನೊಬ್ಬ ಸಹೋದರಿಗಾಗಿ ನಾನು ಪ್ರಾರ್ಥಿಸಿದೆ. ಆ ಸಹೋದರಿಗೆ 9 ವರ್ಷದಿಂದ ಮಕ್ಕಳಿರಲಿಲ್ಲ. ಆ 9 ವರ್ಷದಿಂದ ಕಣ್ಣೀರು ಬಿಡ್ತಾ ಕುಟುಂಬವಾಗಿ ಅವರು ಯಾವಾಗಲೂ ಅಳ್ತಾಯಿದ್ರು, ಪ್ರಾರ್ಥನೆಯಲ್ಲಿ ಬೇಡ್ತಾನೇ ಇರ್ತಿದ್ರು. ಆದರೆ ಒಂದು ದಿನ ನಾನು ಆ ಪ್ರಾಂತ್ಯಕ್ಕೆ ಹೋಗಿ ಆ ಒಂದು ಸ್ಥಳದಲ್ಲಿ ಪ್ರಾರ್ಥನೆಯನ್ನು ಇಟ್ಟೆ. ಆ ಪ್ರಾರ್ಥನೆ ಕೂಟದಲ್ಲಿ ಅವರು ಕೂಡ ಸೇರಲ್ಪಟ್ಟಿದ್ರು. ಆ ಇಬ್ಬರು ಆ ಗಂಡ ಹೆಂಡತಿ ಇಬ್ಬರು ಕಣ್ಣೀರಿಡ್ತಾ, ನಮಗೊಂದು ಮಗು ಇಲ್ಲ,
ಸಹೋದರಿ, ನಮಗಾಗಿ ನೀವು ಪ್ರಾರ್ಥನೆ ಮಾಡ್ತೀರಾ? ತುಂಬ ವರ್ಷದಿಂದ ನಾವು ಕಾಯ್ತಾ ಇದ್ದೇವೆ. ದೇವರಲ್ಲೂ ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಗಿದ್ದೇವೆ. ನನ್ನ ಬಳಿಯವರು ಎಲ್ಲ ಕಷ್ಟವನ್ನು, ಅವರ ದುಃಖವನ್ನು ಹೇಳಿಕೊಂಡ್ರು. ನಾನು ಹೇಳಿದೆ, ನಂಬಿಕೆ ಇಡ್ತೀರಾ? ಏಸಪ್ಪ ಇವತ್ತು ಅದ್ಭುತ ಮಾಡ್ತಾರೆ. ನಿಮ್ಮ ನಂಬಿಕೆ ಕಡಿಮೆ ಆಗಿದೆ, ನಿಮ್ಮ ನಂಬಿಕೆ ಇಲ್ಲ, ದೇವರ ಮೇಲೆ ಸಂಶಯ ಪಡ್ತೀರಿ. ಈ ದಿನ ನಂಬಿಕೆ ಇಡ್ರಿ. ಕರ್ತನು ನಿನ್ನ ಗರ್ಭದಲ್ಲಿ ಆಶೀರ್ವಾದದ ಒಂದು ಮಗುವನ್ನು ಇಡ್ತಾ ಇದ್ದಾರೆ ಅಂತ ನಾವು ಪ್ರಾರ್ಥನೆ ಮಾಡಿ ಅಲ್ಲಿಂದ ನಾವು ಹೊರಟು ನಾವು ಬಂದಿದ್ದ ಅದೇ ದಿನ ಕರ್ತನ ಆಶೀರ್ವಾದ ತಾಯಿಯ ಗರ್ಭದ ಮೇಲೆ ಸುರಿಸಿದ್ದಾರೆ. ಪರಿಶುದ್ಧಾತ್ಮ ದೇವರು ಆತನ ಪ್ರಸನ್ನತೆ ಆ ತಾಯಿಯ ಮೇಲೆ ಇಳಿದು ಆ ತಿಂಗಳಿನಲ್ಲೇ ಆ ತಾಯಿ ಗರ್ಭವತಿಯಾಗಿ ಆ ತಾಯಿ ದೇವರನ್ನು ಕೊಂಡಾಡಿ ಸ್ತುತಿಸಿದ್ಲು, ಮಹಿಮೆ ಪಡಿಸಿದ್ಲು. 9 ತಿಂಗಳಾದಮೇಲೆ ಆ ಮಗು, ದೇವರ ಕೃಪೆ ಉಳ್ಳಂಥ ಮಗು, ಅವ್ರು ಹೆತ್ತು ಸಂತೋಷಪಟ್ಟರು. ಪ್ರಿಯರೇ, ಆ ಮಗುವಿನೊಂದಿಗೆ ಏಸು ಪ್ರಾರ್ಥನಾ ಮಂದಿರ ಕಡೂರಿಗೆ ಬಂದು ಸಾಕ್ಷಿ ಕೊಟ್ಟರು. ಇಂದು ಮಗು ತಾಯಿ ಇಬ್ಬರು, ಆ ಕುಟುಂಬ ತಂದೆಯೊಂದಿಗೆ, ಆ ಕುಟುಂಬ ಸಂತೋಷವಾಗಿದೆ. ಆ ಸಂತೋಷ ದೇವರು ನಿಮಗೆ ಕೊಡ್ತಾ ಇದ್ದಾರೆ. ಆತ ಸೃಷ್ಟಿಕರ್ತ, ಆತನಲ್ಲಿ ನಂಬಿಕೆ ಇಟ್ಟವರು ಆಶಾಭಂಗ ಪಡೋದಿಲ್ಲ. ಪ್ರಿಯರೇ, ಆತನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಿ, ಅದ್ಭುತಗಳು ನಡೆಯುತ್ತೆ. ಆಶೀರ್ವಾದದ ಮಳೆ ಸುರಿಸ್ತಾರೆ. ದೇವರು ಹೇಗೆ ಅಬ್ರಹಾಮನನ್ನ ಸಂತಾನ ಕೊಟ್ಟ ಕರ್ತನು ನಿಮಗೂ ಸಂತತಿಯನ್ನು ಆಶೀರ್ವದಿಸಿ, ಸಂತಾನವನ್ನು ಅನುಗ್ರಹಿಸಿ ಆಶೀರ್ವದಿಸ್ತಾ ಇದ್ದಾರೆ. ದೇವರ ಮೇಲೆ ನಂಬಿಕೆ ಇಡ್ರಿ, ಕರ್ತನ ಮೇಲೆ ನಂಬಿಕೆ ಇಡ್ರಿ. ದೇವರ ಅಪರಿಮಿತವಾದ ಅದ್ಭುತ ಮಾಡ್ತಾರೆ. ಅದಕ್ಕೆ ತಂದೆ ಹೇಳಿದರು, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ದೇವರ ವಿಷಯದಲ್ಲಿ ಸಂಶಯ ಪಡಬೇಡ್ರಿ, ಅವರು ಧನ್ಯರು. ಸಂಶಯ ಪಡದೇ ಇರೋನು ಧನ್ಯನು. ನಂಬಿಕಸ್ತನು ಆಶೀರ್ವಾದ ಹೊಂದಿಕೊಳ್ಳೋನು. ಇವತ್ತು ನಂಬಿಕೆಯಿಂದ ಸಕಲ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಸಾಲ ಸಂಕಷ್ಟದಿಂದ ಕರ್ತನು ಬಿಡುಗಡೆ ಕೊಡ್ತಾ ಇದ್ದಾರೆ. ದೇವರು ಹೇಳ್ತಾರೆ ಜ್ಞಾನೋಕ್ತಿ 16:3 ವಾಕ್ಯದಲ್ಲಿ, ನಿಮ್ಮ ಕಾರ್ಯವನ್ನು ಯೆಹೋವನಿಗೆ ವಹಿಸ್ರಿ, ನಿಮ್ಮ ಉದ್ದೇಶ ಸಫಲ ಆಗುತ್ತೆ. ನಾವೇನು ಮಾಡ್ತೇವೆ? ನಮ್ಮ ಕೆಲಸವನ್ನು ನಾವೇ ಮಾಡ್ತಾ ಇರ್ತೇವೆ. ಅಂದರೆ ನಮ್ಮ ಆಲೋಚನೆ ಅಂತೆ. ನಿಮ್ಮ ಆಲೋಚನೆ ಏನಿರುತ್ತೋ ಆ ಪ್ರಕಾರ ನಡೆಸ್ತಾ ಇರ್ತೀರ. ನಾನು ಆ ಕೆಲಸ ಮಾಡಿದರೆ ಅದರಲ್ಲಿ ಅಭಿವೃದ್ಧಿ ಆಗ್ತೀನೇನೋ, ಈ ಕೆಲಸ ಮಾಡಿದರೆ ಅಭಿವೃದ್ಧಿ ಆಗ್ತೀನೇನೋ ಅಂತ ನಿಮ್ಮದೇ ಆದ ಆಲೋಚನೆಯಲ್ಲಿ ವ್ಯಾಪಾರ ಅದು ಇದು ಎಲ್ಲ ಕೆಲಸ ಕಾರ್ಯಗಳು ಮಾಡಿ ಸೋತು ಹೋಗಿ ಸಾಲಗಾರಾಗಿ ಕೂರ್ತೀರ. ಆ ಸಮಯದಲ್ಲಿ ಚಿಂತಿತರಾಗಿಯೂ ಕುಟುಂಬದಲ್ಲಿ ಜಗಳಗಳು, ಅನೇಕ ಮನಸ್ತಾಪಗಳು ಉಂಟಾಗಿರ್ಬೋದು. ಆದರೆ ಪರಿಶುದ್ಧ ಆತ್ಮನೇ ದಿನ ಮಾತಾಡ್ತಾ ಇದ್ದಾರೆ ನಿಮ್ಮ ಸಂಗಡನೆ. ನಿಮ್ಮ ಕಾರ್ಯಗಳು ಯೆಹೋವನಿಗೆ ವಹಿಸ್ರಿ, ದೇವರಿಗೆ ವಹಿಸ್ಬಿಡ್ರಿ. ಕರ್ತನೇ, ನಿನ್ನ ಚಿತ್ತ ಈ ಕೆಲಸದಲ್ಲಿದೆಯಾ? ನಾನು ಈ ಕೆಲಸ ಮಾಡ್ಬೋದಾ? ಈ ಕೆಲಸ ನಾನು ಮಾಡಲಾ? ಒಂದು ಮಾತು ಕೇಳಿ. ನಮಗೆ ದೇವರ ಹೇಗೆ ತಿಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ದೇವರ ಆಲೋಚನಾ ಕರ್ತನು ಆಲೋಚನೆ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಭಿಷಿಕ್ತ ಸೇವಕರೊಟ್ಟಿಗೂ ಆತನು ಇದ್ದು ಮಾತನಾಡ್ತಾರೆ. ನಿಮ್ಮೊಳಗೆ ಪವಿತ್ರ ಆತ್ಮನಿದ್ದರೆ ನಿಮಗೂ ಕೂಡ ಕರ್ತನು ಮಾತನಾಡ್ತಾರೆ. ವಾಕ್ಯದ ಮೂಲಕ ಮಾತಾಡ್ತಾರೆ, ಪ್ರವಾದನೆ ಮೂಲಕ ಮಾತಾಡ್ತಾರೆ. ದೇವರು ನಿಮ್ಮ ಜೊತೆಯಲ್ಲೇ ಮಾತಾಡ್ತಾರೆ. ಯಾಕೆಂದರೆ ನಮ್ಮ ದೇವರು ಜೀವಂತವಾಗಿರೋ ದೇವರು, ಜೀವಿಸುವ ಆತನು. ಪರಿಶುದ್ಧ ಆತ್ಮ ನಿಮ್ಗೆ ಆಲೋಚನೆ ಕೊಡ್ತಾರೆ. ಯಾವ ಕೆಲಸ ಮಾಡಲಿ ಸ್ವಾಮಿ, ಒಂದು ಪ್ರಾರ್ಥನೆ ಮಾಡಿ ಹೊರಡ್ರಿ. ಆ ಕೆಲಸ ಕರ್ತನಿಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಮಾಡೋಕ್ಕೆ ಬಿಡಲ್ಲ. ಪ್ರಾರ್ಥನೆಯೊಂದಿಗೆ ಹೊರಡ್ರಿ, ಪ್ರಾರ್ಥನೆ ಮಾಡಿ ಒಪ್ಪಿಸಿ ಹೊರಡ್ರಿ. ದೇವರು ಯಾವ ಕೆಲಸ ನಿಮಗೆ ಕೊಡಬೇಕೋ ಅದನ್ನೇ ಆರಿಸಿ ಕೊಡ್ತಾರೆ. ಅದರಲ್ಲಿ ನೀವು ಅಭಿವೃದ್ಧಿ ಆಗ್ತೀರಾ. ನಿಮ್ಮ ಕೆಲಸ ಕಾರ್ಯ ಯೆಹೋವನಿಗೆ ವಹಿಸಿರಿ, ನಿಮ್ಮ ಉದ್ದೇಶ ಸಫಲ ಆಗುತ್ತೆ. ನೀವೇನು ಉದ್ದೇಶ ಇಟ್ಕೊಂಡಿದ್ದೀರಿ, ಹೇಗೆ ಅಭಿವೃದ್ಧಿ, ಹೇಗೆ ಆಶೀರ್ವಾದ ಹೊಂದಬೇಕು, ಎಲ್ಲ ಅಪರಿಮಿತವಾದ ಆಶೀರ್ವಾದಗಳು ನಿಮ್ಮ ಮೇಲೆ ಸುರಿಸ್ತಾರೆ ಕರ್ತನು. ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ನೀವು ಹಾಕೋ ಕೆಲಸ ಕಾರ್ಯದಲ್ಲಿ ಕೈ ಹಚ್ಚುವಂಥ ಎಲ್ಲ ಕಾರ್ಯಗಳು ಸಫಲವಾಗುತ್ತೆ. ನೀವೇನೆಲ್ಲ ಕೆಲಸ ಮಾಡ್ತಾ ಇರ್ಬೋದು, ಮನೆ ಕಟ್ಟೋ ಕೆಲಸ, ವಿವಾಹ ಕೆಲಸ, ಹೌದು ಅದು ಒಂದು ಜವಾಬ್ದಾರಿಯಾದ ಕೆಲಸ. ವಿವಾಹ ಮಾಡಬೇಕಾದ್ರೂ ಯಾವ ಹುಡುಗನನ್ನು
ನನ್ನ ಮಗಳಿಗೆ ಎಂಥ ಒಂದು ಅಮೂಲ್ಯವಾದ ಮಗನು ಸಿಗ್ತಾನೋ, ಎಂಥ ಒಂದು ಮನೆಯಲ್ಲಿ ಅಳಿಯನಾಗಿ ಬರ್ತಾನೋ, ಅದೇ ಮಗನಿಗೆ ಎಂಥ ಒಂದು ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾರೋ ಯೋಚನೆ ಮಾಡ್ತಾ ಇರ್ತೀರಿ. ಈಗಿನ ದಿನಗಳಂತೂ ಇದೊಂದು ಕಠಿಣವಾದಂಥ ಕಾರ್ಯ. ಆದರೆ ಅದು ದೇವರ ಕೈಲಿ ಒಪ್ಪಿಸ್ರಿ. ಪರಿಶುದ್ಧಾತ್ಮ ದೇವರ ಆಯ್ಕೆ ಮಾಡ್ತಾರೆ. ಪವಿತ್ರ ಆತ್ಮನೇ, ನಿನ್ನ ಚಿತ್ತ ಇದೆಯಾ ದೇವರೇ, ಈ ಮಗಳು ನನ್ನ ಮನೆಗೆ ಬರೋದು ನಿಮ್ಮ ಚಿತ್ತ ಇದೆಯಾ? ಪ್ರಾರ್ಥಿಸಿ. ಈ ಮಗನು ಕರ್ತನೇ ಅಪ್ಪ, ಈ ಮಗನಿಗಾಗಿ ತರುವಂಥ ಮಗಳು ನಿನ್ನ ಆಲೋಚನೆ ಇದೆಯಾ? ನಿನ್ನ ಚಿತ್ತ ಇದೆಯಾ? ನನ್ನ ಮಗಳಿಗೆ ಉತ್ತಮ ವರನನ್ನು ನೀನು ಒದಗಿಸಿಕೊಡೋದು, ಆ ವರನು ನಿನ್ನ ಚಿತ್ತ ಇದೆಯಾ? ಪ್ರಾರ್ಥಿಸಿ. ದೇವರು ಅದ್ಭುತ ಮಾಡ್ತಾರೆ. ಪ್ರಾರ್ಥಿಸಿ. ಪ್ರಾರ್ಥನೆಗೆ ಸದುತ್ತರ ದಯಪಾಲಿಸುವಂಥ ದೇವರು ನಮ್ಮ ದೇವರು. ಕಿವಿಗೊಡ್ತಾರೆ ಪ್ರಾರ್ಥನೆಗೆ. ಕರ್ತನೆ ಹೇಳ್ತಾನೆ, ನೀ ಪ್ರಾರ್ಥಿಸುವಿ ಆತನು ಲಾಲಿಸುವನು. ನೀವು ಪ್ರಾರ್ಥಿಸುವಿ ಆತನು ಲಾಲಿಸ್ತಾರೆ, ಆತ ಕೇಳ್ತಾರೆ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ತೀರೋ ಅದೆಲ್ಲ ಹೊಂದಿಕೊಳ್ತೀರಿ ಅಂದಾಗ, ನೀವು ನಂಬಿಕೆ ಇಟ್ಟು ನೀವು ಪ್ರೇಯರ್ ಮಾಡ್ತಿದ್ದೀರಾ ಅಂದರೆ ಆ ಪ್ರಾರ್ಥನೆ ಏನೇನು ಬೇಡ್ಕೊತೀರೋ ಅದೆಲ್ಲವನ್ನು ದೇವರು ದಯಪಾಲಿಸ್ತಾರೆ. ಅದೆಲ್ಲವೂ ಈ ದಿನ ಹೇರಳವಾಗಿ ನಿಮಗೆ ಕರ್ತನ ಅನುಗ್ರಹಿಸಲಿ. ಈ ವಾಕ್ಯ ಸಂದೇಶ ಕೇಳ್ತೋ ಪ್ರತಿಯೊಬ್ಬೊಬ್ಬರು ಕರ್ತನ ಆಶೀರ್ವಾದ ನೀವು ಹೊಂದಿಕೊಳ್ತಾ ಇದ್ದೀರಿ. ಅಪರಿಮಿತವಾದ ಆಶೀರ್ವಾದ ನಿಮ್ಮ ಮೇಲೆ ಕರ್ತನ ಸುರಿಸ್ತಾ ಇದ್ದಾರೆ ಪ್ರಿಯರೇ. ಆಶೀರ್ವಾದದ ಮಳೆ ನಿಮ್ಮ ಮೇಲೆ ಸುರಿಯಲ್ಪಡ್ತಾ ಇದೆ. ಅದ್ಭುತಗಳು ನಡೀತಾ ಇದೆ. ಆರೋಗ್ಯ ಬರ್ತಾ ಇದೆ. ದೇವರು ಯೆಶಾಯ 53:5 ವಾಕ್ಯ ಹೇಳಿದರು, ನಾನು ನಿಮಗೋಸ್ಕರ ಜಜ್ಜಲ್ಪಟ್ಟೆನು, ನಿಮಗೆ ಸುಶಾಂತಿಯನ್ನುಂಟು ಮಾಡಲು ದಂಡನೆಯೆಲ್ಲ ವಹಿಸಿಕೊಂಡೆ, ನನ್ನ ಬಾಸುಂಡೆಯಿಂದ ನಿಮಗೆ ಗುಣವಾಗಿದೆ. ಆತನ ಬಾಸುಂಡೆ ನಮ್ಮ ರೋಗದ ಚಿಹ್ನೆಗಳು. ಆತನ ಬಾಸುಂಡೆಯಿಂದ ನೀವು ಸ್ವಸ್ಥವಾಗ್ತಿದ್ದೀರಾ. ಆರೋಗ್ಯ ತುಂಬ್ತಾ ಇದೆ, ಬಲವನ್ನು ತುಂಬ್ತಾ ಇದ್ದಾರೆ ಕರ್ತನು. ದೇವರು ನಿಮಗೆ ಆರೋಗ್ಯ ಕೊಡಲಿ ಅಪರಿಮಿತವಾದ ರೀತಿ. ದೇವರು ನಂಬಿಕೆಯಿಂದ ತುಂಬಿಸಲಿ. ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸೋನು ಕ್ರಿಸ್ತನೇ. ಆತನ ಮೇಲೆ ನಂಬಿಕೆ ಇಡಿ ಬಲವಾಗಿ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ದೇವರ ವಿಷಯದಲ್ಲಿ ಸಂಶಯ ಪಡಬೇಡ್ರಿ. ಕರ್ತನೇ ಆಶೀರ್ವದಿಸು ಎಂಬುದಾಗಿ ನಂಬಿಕೆಯಿಂದ ಕೇಳ್ರಿ. ದೇವರು ಈ ದಿನ ಅದ್ಭುತ ಆಶೀರ್ವಾದದ ಮಳೆ ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರೀತಿಯುಳ್ಳ ತಂದೆ ಸ್ವಾಮಿ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥನೆಯಲ್ಲಿ ಮೊರೆ ಇಡ್ತಾ ಇದ್ದಾರಪ್ಪ ತಂದೆ, ನೀನು ಬಲ್ಲೆ ಪ್ರಭು, ನಿಂಗೆ ಗೊತ್ತಿದೆ ಕರ್ತನೆ, ಅವರ ಕಷ್ಟಗಳು ಗೊತ್ತಿದೆ ಸ್ವಾಮಿ. ಅಪ್ಪ, ನಿನ್ನಲ್ಲಿ ನಂಬಿಕೆ ಕಳೆದುಕೊಂಡು ಎಲ್ಲ ಆಶೀರ್ವಾದವನ್ನು ಕಳೆದುಕೊಂಡಿದ್ದಾರೆ. ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸೋನು ನೀನು ಕರ್ತನೆ. ಅವರಲ್ಲಿ ನಂಬಿಕೆ ಹುಟ್ಟಿಸಪ್ಪ, ಹೆಚ್ಚಿಸು ನಂಬಿಕೆ. ನಂಬಿಕಸ್ಥರಾಗಿ ಸಂಪೂರ್ಣ ಆಶೀರ್ವಾದ ಹೊಂದಿಕೊಳ್ಳಲಿ ಏಸಯ್ಯ. ಆಶೀರ್ವದಿಸು. ನೀನೇ ವಾಗ್ದಾನ ಮಾಡಿದ್ದಿ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನು ಧನ್ಯನು ಎಂಬುದಾಗಿ. ಹೌದು ಸ್ವಾಮಿ, ನಿನ್ನ ವಿಷಯದಲ್ಲಿ ಅವರು ಸಂಶಯ ಪಡದೆ ನಂಬಿಕಸ್ಥರಾಗಿ ಸಂಪೂರ್ಣ ಆಶೀರ್ವಾದ ಹೊಂದಿಕೊಳ್ಳಲಿ. ಆಶೀರ್ವದಿಸು ಅಯ್ಯ. ಬ್ಲೆಸ್ ಲಾರ್ಡ್. ತಂದೆಯವರ ವ್ಯಾಧಿಗಾಗಿ ತೊಳಲಿ ಮೊರೆ ಇಡ್ತಾ ಇದ್ದಾರಪ್ಪ. ನನ್ನ ಬಾಸುಂಡೆಯಿಂದ ನಿಮಗೆ ಗುಣವಾಗುವುದು ಎಂದು ಹೇಳಿದ್ದೇವನು. ನೀನೇ ಬಾಸುಂಡೆ ಹೊತ್ತು ಸಕಲ ವ್ಯಾಧಿಯನ್ನು ಹೊತ್ತು ತೀರಿಸಿದ್ದೀರ ಏಸಯ್ಯ. ಈಗಲೇ ಅವರ ಮೇಲೆ ನಿನ್ನ ಹಸ್ತ ಇಡು ಕರ್ತನೆ. ನಿನ್ನ ಗುಣಪಡಿಸುವ ಶಕ್ತಿ ಇಳಿಯಲಿ ಸ್ವಾಮಿ. ಅವರು ಯಾವ ರೋಗ ಬಾಧೆಯಲ್ಲಿ ಬಳಲ್ತಾ ಇದ್ರು ತಂದೆ, ಅವರ ಮೇಲೆ ನಿನ್ನ ಹಸ್ತ ಇಳಿಯಲಿ ರಾಜ. ಈಗ ನಿನ್ನ ಗುಣಪಡಿಸುವ ಶಕ್ತಿ ಆವರಿಸಲಿ. ಫೀಲ್ ಲಾರ್ಡ್, ಟಚ್ ಲಾರ್ಡ್, ಹೀಲ್ ಮಾಸ್ಟರ್. ಅವರ ಕಾಲುಗಳಿಗೆ ಬಲ ತುಂಬಿಸು ಸ್ವಾಮಿ. ಅವರ ಎದ್ದೇಳಲಿ ಯೇಸುವಿನ ನಾಮದಲ್ಲಿ. ಅವರ ಕೈಗಳಿಗೆ ಶಕ್ತಿಯನ್ನು ತುಂಬಿಸು ಸ್ವಾಮಿ. ತಂದೆಯೇ, ಪೂರ್ಣವಾದ ಆರೋಗ್ಯ ಕೊಡು. ನಡುನೆತ್ತಿಂದ ಅಂಗಾಲಿನವರೆಗೂ ನಿನ್ನ ಶಕ್ತಿ ಇಳಿಯಲಿ ಏಸಪ್ಪ. ಅವರು ಸ್ವಸ್ಥವಾಗಲಿ, ಗುಣವಾಗಲಿ ಏಸಪ್ಪ. ಆರೋಗ್ಯದಿಂದ ಎದ್ದೇಳಲಿ. ಆರೋಗ್ಯ ತುಂಬಿಸು ಸ್ವಾಮಿ. ಅವರ ನಂಬಿಕೆ ಹೆಚ್ಚಿಸು ಕರ್ತನೆ. ಯಾವ ಕೆಲಸ ಅವರ ಕೈಲಿ ಮಾಡದೆ ಆಗ್ತಾ ಇಲ್ವೋ ದೇವರೇ, ಅವರು ನಡೆದಾಡಲು ಆಗ್ತಾ ಇಲ್ವೋ, ಎದ್ದೇಳಲಿ ಯೇಸುವಿನ ನಾಮದಲ್ಲಿ. ಸ್ವಸ್ಥವಾಗಲಿ ಯೇಸುವಿನ ನಾಮದಲ್ಲಿ. ಅದ್ಭುತ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಬ್ಲೆಸ್ ಮಾಸ್ಟರ್. ತಂದೆ, ನೀನು ಅದ್ಭುತ ಮಾಡ್ತಾ ಇದ್ದೀರ, ಸ್ತೋತ್ರ. ಅವರ ವ್ಯಾಧಿಯನ್ನೆಲ್ಲ ಸಂಪೂರ್ಣವಾಗಿ ಬಿಡುಗಡೆ ಕೊಡ್ತಾ ಇದ್ದೀರಿ. ವಂದನೆ ಏಸಪ್ಪ, ವಂದನೆ ಕರ್ತನೆ.
ಕರ್ತನೆ, ಮಕ್ಕಳಿಗಾಗಿ ಹಂಬಲದಿಂದ ಬೇಡ್ತಾ ಇರೋ ತಾಯಂದಿರಿಗಾಗಿ, ಆ ತಂದೆಗಳಿಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಅಪ್ಪ, ಅವರ ಸ್ಥಿತಿಗತಿಗಳು ನೋಡು ದೇವನೇ. ಎಷ್ಟೋ ವೈದ್ಯರಿಂದ ಕೈ ಬಿಡಲ್ಪಟ್ಟಿದ್ದಾರೆ. ಅವರ ಕಣ್ಣೀರು, ವೇದನೆ, ಚಿಂತೆ, ಭಾರ ನೀನು ನೋಡು ತಂದೆ. ಈಗಲೇ ಅವರ ಗರ್ಭವನ್ನು ಸ್ಪರ್ಶಿಸು. ಆ ತಾಯಿಯ ಗರ್ಭವನ್ನು ಆಶೀರ್ವದಿಸು. ಆ ಗರ್ಭದ ಮೇಲಿರೋ ದೋಷ ನೀಗಲಿ. ಎಲ್ಲ ಪಾಪ ಶಾಪದ ಕಟ್ಟುಗಳು ಬಿಚ್ಚಲಿ ರಾಜ. ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ ಆತನ ಬಹುಮಾನ. ದೇವ, ನಿನ್ನ ಬಹುಮಾನ ಗರ್ಭದಲ್ಲಿ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಲಾರ್ಡ್, ಯು ಟಚ್, ಲಾರ್ಡ್, ಯು ಕ್ರಿಯೇಟ್ ಟಚ್, ಲಾರ್ಡ್, ಜೀಸಸ್ ನೇಮ್. ಈಗಲೇ ಅವರ ಗರ್ಭದಲ್ಲಿ ಒಂದು ಶಿಶು ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಕರ್ತನೆ ಆಜ್ಞಾಪಿಸ್ತೇನೆ ಪ್ರಭು. ಪುತ್ರ ಸಂತಾನ ಯೆಹೋವನೇ, ನಿನ್ನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ ನಿನ್ನ ಆಶೀರ್ವಾದವು ರಾಜ, ನಿನ್ನ ಬಹುಮಾನವು ತಂದೆ. ಆ ತಾಯಿ ಗರ್ಭದಲ್ಲಿ ಒಂದು ಬಹುಮಾನ ಇಡು ಕರ್ತನೆ, ಇಡು ದೇವರೇ. ಅವರ ಕಣ್ಣೀರನ್ನು ಒರೆಸು ರಾಜ. ಅವರ ದುಃಖ ಆನಂದ ಬರಲಿ ಕರ್ತನೆ. ಅವರ ಸಂತಾನ ಅಭಿವೃದ್ಧಿ ಆಗಲಿ ಯೇಸುವಿನ ನಾಮದಲ್ಲಿ. ಸಕಲ ಆಶೀರ್ವಾದವನ್ನು ಇಡ್ತೇನೆ ಯೇಸುವಿನ ನಾಮದಲ್ಲಿ ಪ್ರಭು. ಅನೇಕ ತಂದೆ ತಾಯಿಗಳು ಮಕ್ಕಳ ಫಲಕ್ಕಾಗಿ ಅವರು ಮೊರೆ ಇಡ್ತಾ ಇದ್ದಾರೋ, ಅವರನ್ನು ನೀನು ಆಶೀರ್ವದಿಸು ಅಯ್ಯ, ಆಶೀರ್ವದಿಸು ಅಪ್ಪ. ಆಶೀರ್ವಾದ ತುಂಬಿಸು ತಂದೆ. ಅಪ್ಪ, ಅವರು ಬೇಡಿದ್ಕೊಂತ ಹೆಚ್ಚಾದಂಥ ಆಶೀರ್ವಾದದ ಮಗು ಕೊಡು ಕರ್ತನೆ. ಬ್ಲೆಸ್ ಲಾರ್ಡ್. ಕರ್ತನಿನ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ, ಸ್ತೋತ್ರ ತಂದೆ. ಒಂದನೇ ಪವಿತ್ರ ಆತ್ಮನೇ, ದೇವರ ಆತ್ಮನೇ, ನೀನು ಈಗಲೇ ಅದ್ಭುತ ಮಾಡುತ್ತಾ ಇರೋದು ಸ್ತೋತ್ರಪ್ಪ. ಆ ತಾಯಿ ಗರ್ಭದಲ್ಲಿ ಒಂದು ಶಿಶು ಇಡುತ್ತಾ ಇರೋದು ಸ್ತೋತ್ರ ಅಪ್ಪ. ನಿನ್ನ ನಾಮ ಅಲ್ಲಿ ಮಹಿಮೆ ಆಗಲಿ ಕರ್ತನೇ. ಅನೇಕ ಕೆಲಸ ಕಾರ್ಯಕ್ಕೆ ಕೈ ಹಚ್ಚಿ ಅಪ್ಪ ಅದರಲ್ಲಿ ಸೋತು ಓದಿ ಬಿದ್ದೋದಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಪ್ರಭುವೇ. ನಿಮ್ಮ ಕಾರ್ಯಗಳೇ ಯೆಹೋವನಿಗೆ ವಹಿಸಿದರೆ ಉದ್ದೇಶ ಸಫಲವಾಗುವುದಂದ ದೇವ. ಹೌದಪ್ಪ, ಕೆಲಸ ನಿನ್ನ ಕರಗಳಲ್ಲಿ ಅವರು ಸಮರ್ಪಿಸಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಿ ದೇವರೇ. ಎಂದೇ ಕರ್ತನೆ ಅವರಿಗೆ ಆಜ್ಞಾಪಿಸು ಪ್ರಭು. ಅವರು ಒಂದು ವೇಳೆ ಕರ್ತನೆ ಪ್ರಾರ್ಥನೆ ಮಾಡದೇ ಆಗಿ ಬಿದ್ದೋಗಿದ್ದಾರೋ, ಈಗ ಅವ್ರಿಗೆ ನಿನ್ನ ಬಲವನ್ನು ಅನುಗ್ರಹಿಸು. ಪ್ರಾರ್ಥಿಸು, ಆತ್ಮದಿಂದ ತುಂಬಿಸು ರಾಜ. ಕರ್ತನೆ, ಅವರ ಎಲ್ಲ ಕಾರ್ಯಗಳು ಸಫಲವಾಗಲಿ ಯೇಸುವಿನ ನಾಮದಲ್ಲಿ. ವಿವಾಹ ಕಾರ್ಯದಲ್ಲಿ ತಂದೆ ತಾಯಿಗಳು ಮೊರೆ ಇಡ್ತಾ ಇದ್ದಾರೋ ಸ್ವಾಮಿ, ಉತ್ತಮವಾದಂಥ ಸ್ವಾಮಿ ಕುಟುಂಬ ಜೀವಿತ ಅವರಿಗೆ ಕೊಡೋ ತಂದೆ. ಕರ್ತನೇ ಆಶೀರ್ವದಿಸು. ಎಲ್ಲರನ್ನ ಅಪರಿಮಿತವಾದ ರೀತಿ ಆಶೀರ್ವದಿಸು. ನನ್ನೊಂದಿಗೆ ಸೇರಿ ಯಾರ್ಯಾರು ಬೇಡಿಕೊಂಡಿದ್ದಾರೋ ಅಪ್ಪ, ಅವರು ಏನೇನು ಬೇಡುತ್ತಿದ್ದಾರೋ, ನೀವು ನಂಬಿಕೊಂಡು ಪ್ರಾರ್ಥನೆ ನೀನು ಬೇಡಿಕೊಳ್ಳುವಿರೋ ಅದೆಲ್ಲವನ್ನು ಹೊಂದುವಿರಿ ಎಂದೆ. ಎಲ್ಲ ಹೊಂದಿಕೊಳ್ಳಲಿ ಸ್ವಾಮಿ. ಆಶೀರ್ವದಿಸಿದಕ್ಕಾಗಿ ವಂದನೆ. ಅವರ ನಂಬಿಕೆಯನ್ನು ಹೆಚ್ಚಿಸು, ಆಶೀರ್ವಾದ ತುಂಬಿಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೀನ್, ಆಮೀನ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ನಿಮ್ಮೆಲ್ಲರನ್ನು ಅಪರಿಮಿತವಾದ ರೀತಿ ಆಶ್ಚರ್ಯಪಡುವ ಅದ್ಭುತಗಳಿಂದ ಆಶೀರ್ವದಿಸಿದ್ದಾರೆ. ನನ್ನ ಸ್ನೇಹಿತರೆ, ನಾವು ಯೇಸು ಪ್ರಾರ್ಥನಾ ಮಂದಿರದಲ್ಲಿ, ದೇವರ ಆಲಯದಲ್ಲಿ ನಾವೊಂದು ಪ್ರೇಯರ್ ಟವರನ್ನು ಬಿಲ್ಡ್ ಮಾಡ್ತಾ ಇದ್ದೇವೆ. ಅಲ್ಲಿ ಪ್ರತಿಯೊಂದು ಪ್ರಾರ್ಥನೆ ಬೇಡಿಕೆಗಳಿಗಾಗಿ 24 hours ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಫೋನ್ ಕಾಲ್ ಮೂಲಕ ನಡೆಯುವ ಆ ಒಂದು ಪ್ರಾರ್ಥನೆಗೆ ನೀವೆಲ್ಲರೂ ಕೈ ಜೋಡಿಸಿ ಆ ಕೆಲಸಕ್ಕಾಗಿ, ಚರ್ಚ್ ಕಟ್ಟುವಂಥ ಕೆಲಸ, ಆ ಒಂದು ಪ್ರೇಯರ್ ಟವರಲ್ಲಿ ಎಲ್ಲ ಒಂದು ಕಾರ್ಯಗಳು ನಡೀತಾ ಇದೆ, ಕೆಲಸ ಕಾರ್ಯಗಳು. ಅದು ಕಟ್ಟುವಂಥ ಕಾರ್ಯಕ್ಕೆ ನೀವು ನಿಮ್ಮ ಕೈಲಾಗೋ ಸಹಾಯವನ್ನು ಮಾಡಿ. ಕರ್ತನೆ ಹೇಳ್ತಾರೆ, ಕಾಣಿಕೆ ಅನುಕೂಲತೆಗೂ ಶ್ರೀಮಂತರ ಸಾನ್ನಿಧ್ಯಕ್ಕೂ ಪ್ರವೇಶ ಎಂಬುದಾಗಿ. ನೀವು ದೇವರಲ್ಲಿ ಬಿತ್ತುವಾಗ ಬಹಳವಾಗಿ ಬಿತ್ತುವನು ಬಹಳವಾಗಿ ಕೊಯ್ಯುವನು ಅಂತ. ಹೆಚ್ಚಾಗಿ ಬಿತ್ತುವನು ಬಹಳವಾಗಿ ಕೊಯ್ಕೋತೀರ. ಆ ಒಂದು ಆಶೀರ್ವಾದಕ್ಕೆ ನೀವು ಪಾತ್ರರಾಗಿರಿ. ಆಲಯ ಕಟ್ಟುವ ಕಾರ್ಯಕ್ಕೆ ಕೈ ಜೋಡಿಸಿ ನಿಮ್ಮಲ್ಲಿರೋದನ್ನು ಕರ್ತನ ಆಲಯ ಕಟ್ಟುವ ಕೆಲಸಕ್ಕೆ ಬಿತ್ತರಿ. ಅಪರಿಮಿತವಾದ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಕರ್ತನೇ ಹೇಳ್ತಾರೆ, ದೇವರ ಆಲಯ ಕಟ್ಟಿರಿ, ನಾನು ನಿಮ್ಮ ಮನೆ, ನಿಮ್ಮ ಕುಟುಂಬವನ್ನು ಕಟ್ಟುವ ಆತನು. ಆತ ನಿಮ್ಮ ಕುಟುಂಬವನ್ನು, ನಿಮಗಾಗಿ ಒಂದು ಗುಡಾರವನ್ನು ಕಟ್ಟಿ ನಿರ್ಮಿಸಿ ಕೊಡುವ ಆತನು. ದೇವರ ಆಲಯಕ್ಕೆ ಬಿತ್ತರಿ ಪ್ರಿಯರೇ. ಹಾಗೆ ನೀವೆಲ್ಲರೂ ಪ್ರಾರ್ಥಿಸಿ, ಯೇಸು ಪ್ರಾರ್ಥನಾ ಮಂದಿರ ಬೇಗನೆ ಓಪನ್ ಆಗಬೇಕು. ಅನೇಕ ರೋಗಿಗಳಿಗಾಗಿ, ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಇರುವವರಿಗಾಗಿ ನಾವು ಅಲ್ಲಿ ಪ್ರಾರ್ಥಿಸಬೇಕು. ಎಲ್ಲ ಒಂದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತವೂ ಬೇರೆ ಎಲ್ಲ ಒಂದು ರಾಜ್ಯಗಳಿಂದಲೂ ಅನೇಕ ಕರೆಗಳು ನಮಗೆ ಬರ್ತಾ ಇದೆ.
ಆದರೆ ನಮಗೆ ಅಲ್ಲಿ ಒಂದು ಪ್ರತ್ಯೇಕವಾದ ಕೊಠಡಿಗಳು, ಪ್ರತ್ಯೇಕವಾದ ಒಂದು ಪ್ರಾರ್ಥನೆ ಮಾಡುವಂಥ ಆ ಒಂದು ಪ್ರಾರ್ಥನೆ ವೀರರು, ಇವರೆಲ್ಲರಿಗಾಗಿ ಒಂದು ಖರ್ಚು ವೆಚ್ಚಗಳು ಬಹಳಷ್ಟು ಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ನೀವು ಪ್ರಾರ್ಥಿಸಿ ಸಹಾಯ ಮಾಡಿ ದೇವರ ರಾಜ್ಯ ಕಟ್ಟಿ ಕರ್ತನು ನಿಮ್ಮನ್ನು ಅಪರಿಮಿತವಾದ ರೀತಿ ಆಶೀರ್ವದಿಸ್ತಾರೆ. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಸದಾಕಾಲ ನಾನು ನಿಮಗೋಸ್ಕರ ಪ್ರಾರ್ಥಿಸೋಳಾಗಿದ್ದೇನೆ ಪ್ರಿಯರೇ. ನಿಮ್ಮ ಪ್ರಾರ್ಥನೆ ಬೇಡಿಕೆಗಳೇನೇ ಇದ್ದರೂ ನಮಗೆ ಫೋನ್ ಕಾಲ್ ಮೂಲಕ, ನಮ್ಮ ತೆರೆ ಮೇಲೆ ಕಾಣೋ ಫೋನ್ ಕಾಲ್ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಮಾಡಿ, ಇಮೇಲಲ್ಲಿ, ವಾಟ್ಸಪ್ಪಲ್ಲಿ ಕಳಿಸಿ. ಕರ್ತನು ನಿಮ್ಮನ್ನು ಏನೆಲ್ಲ ಕಷ್ಟಗಳಲ್ಲಿ, ನೋವಿನಲ್ಲಿ, ಚಿಂತೆಯಲ್ಲಿ ನೀವಿದ್ದರೂ ಅದೆಲ್ಲವನ್ನು ನಮಗೆ ಹೇಳಿ ಕಳಿಸ್ಕೊಡಿ. ಆ ಪ್ರಾರ್ಥನೆ ಬೇಡಿಕೆಗಾಗಿ ನಾವು ದೇವರ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡೋಳಾಗಿದ್ದೇನೆ ಪ್ರಿಯರೇ. ದೇವರ ಅದ್ಭುತವನ್ನು ಅಪರಿಮಿತವಾದ ರೀತಿ ಮಾಡ್ತಾರೆ, ಅದು ನೀವು ಗ್ರಹಿಸ್ತೀರಾ. ಮತ್ತು ಗುಣಪಡಿಸುವ ಯೇಸು ಮ್ಯಾಗ್ಝಿನ್ ಇದೆ, ನಿಮ್ಮ ವಿಳಾಸ ನಮಗೆ ಕಳಿಸ್ಕೊಡಿ. ನಾವು ಪ್ರತಿ ತಿಂಗಳು ಆ ಮ್ಯಾಗ್ಝಿನನ್ನು ನಿಮ್ಮ ಕುಟುಂಬಕ್ಕೆ ಕಳಿಸ್ತೇವೆ. ಕರ್ತನು ಆ ಮ್ಯಾಗ್ಝಿನ್ ಮೂಲಕ ನಿಮ್ಮ ಮನೆಯಲ್ಲಿ ಒಂದು ಆಶೀರ್ವಾದ, ಅದ್ಭುತ, ಗುಣಪಡಿಸುವ ಆತನ ಶಕ್ತಿ ಪ್ರಸರಿಸೋದನ್ನು ನಿಮ್ಮ ಮನೆಯಲ್ಲಿ ಆ ಒಂದು ಗುಣಪಡಿಸುವಂಥ ಆತನ ಶಕ್ತಿ ಹೊತ್ತು ಆ ಒಂದು ಮ್ಯಾಗ್ಝಿನ್ ಬರುತ್ತೆ ಪ್ರಿಯರೇ. ಎಲ್ಲ ಆಶೀರ್ವಾದ ನಿಮ್ಮ ಮೇಲೆ ಸುರಿಸ್ತಾರೆ ಕರ್ತನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ದಾಸಿಯಾದ ನಾನು ನಿಮ್ಮೆಲ್ಲರಿಗಾಗಿ ಸದಾಕಾಲ ಪ್ರಾರ್ಥಿಸೋಳಾಗಿದ್ದೇನೆ. ನಿಮ್ಮ ಸಹೋದರಿ ಕಡೂರು ದೇವಕಿ.